ಮೈಸೂರಿನಲ್ಲಿ ಭಾರೀ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಕೆಸರು ಗದ್ದೆಯಂತಾಗ್ಬಿಟ್ಟಿದೆ ನೇರಳೆ ಗ್ರಾಮದ ಮುಖ್ಯ ರಸ್ತೆ. ನಂಜನಗೂಡು ತಾಲೂಕಿನ ನೇರಳೆ ಗ್ರಾಮದ ಮುಖ್ಯ ರಸ್ತೆ ಕೆಸರು ಗದ್ದೆ ರೀತಿ ಆಗಾಗ್ಬಿಟ್ಟಿದೆ. ಇಲ್ಲಿ ವೆಹಿಕಲ್ಸ್ ಓಡಾಡೋದಿರಲಿ, ಜನರು ಓಡಾಡೋದಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ. ಕೆಸರು ರಸ್ತೆಯಲ್ಲಿನೇ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆ ಡಾಂಬರೀಕರಣ ಮಾಡುವಂತೆ ಗ್ರಾಮಸ್ಥರು ಎಷ್ಟೇ ಒತ್ತಾಯಿಸಿದ್ರು ಕೂಡ ಈಗಾಗಲೇ ಜೂನ್ ತಿಂಗಳೇ ಬಂತು, ಮಳೆಗಾಲನೇ ಶುರುವಾಗುತ್ತೆ, ಇನ್ನು ಯಾವಾಗ ರಸ್ತೆ ಮಾಡಿಕೊಡ್ತಾರೆ ಜನರಿಗೆ? ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೋಡಿ, ಆ ರಸ್ತೆಯನ್ನ ನೀವು ಗಮನಿಸ್ತಾ ಇದ್ದೀರಾ, ಕೆಸರು ಗದ್ದೆಯಂತಿರುವಂಥ ರಸ್ತೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡೋದಿರಲಿ, ಮಕ್ಕಳು ಅಥವಾ ವೃದ್ಧರು ಓಡಾಡ್ತಾರೆ ಅಂದರೆ ಅವ್ರ ಕಾಲು ರಸ್ತೆಯಲ್ಲೇ ಸಿಕ್ಕಾಕೊಳ್ಳುತ್ತೆ. ಕಾರಣ ಇಂಥ ರಸ್ತೆಗಳನ್ನ ನಾವು ಕೂಡ ನೋಡಿರ್ತೀವಿ. ಡಾಂಬರೀಕರಣ ಅಥವಾ ಕಾಂಕ್ರೀಟೀಕರಣ ಆಗೋದಕ್ಕೂ ಮುಂಚೆ ರಸ್ತೆಗಳು ಹೇಗಿರುತ್ತೆ ಅಂತ. ಈ ನೇರಳೆ ಗ್ರಾಮಸ್ಥರು ಕೂಡ ಅದನ್ನೇ ಕೇಳ್ತಾ ಇರೋದು, ನಮಗೂ ಒಂದು ಟಾರ್ ರೋಡ್ ಹಾಕ್ಸ್ಕೊಡ್ರಪ್ಪ, ಬಹಳ ವರ್ಷಗಳಿಂದ ಇದೇ ಕೆಸರು ಗದ್ದೆಯಲ್ಲಿ ಓಡಾಡ್ತಾ ಇದ್ದೀವಿ, ವೆಹಿಕಲ್ಸ್ ಹೋಗುವಂಥ ಸಂದರ್ಭದಲ್ಲಿ ಬಿದ್ದರೆ ಏನು ಗತಿ ಅಂತೇಳಿ. ಬಟ್ ಅಧಿಕಾರಿಗಳು ಮಾತ್ರ, ಜನಪ್ರತಿನಿಧಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ಬಿಟ್ಟಾಗ್ಬಿಟ್ಟು ನಾಲ್ಕೊಂಡು ನೋಡು. ಫೋನ್